ಗುರು ಕಾಡಲ್ಲಿ ವಾಸ ಮಾಡ್ತಾರೋ ಯಾವುದೇ ಪ್ರಾಣಿಗಳನ್ನ ಬೇಕಾದ್ರೆ ನಾವು ಕಂಟ್ರೋಲ್ಗೆ ತಗೋಬಹುದು. ಆದ್ರೆ ಒಂದು ಪ್ರಾಣಿ ಮಾತ್ರ ಯಾವುದೇ ಕಾರಣಕ್ಕೂ ಕಂಟ್ರೋಲ್ಗೆ ತಗೊಳಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಾಣಿ ಯಾವುದು, ಅದ್ರ ಜೀವನ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡ್ ಬಂದ್ಬಿಡೋಣ. ಗುರು, ನೀವು ಸರ್ಕಸ್ಗೆ ಹೋದಾಗ ಅಲ್ಲಿ ಆನೆ, ಹುಲಿ, ಸಿಂಹ, ಚಿರತೆ, ಕರಡಿ ಇಂಥ ಪ್ರಾಣಿಗಳನ್ನೆಲ್ಲ ನೋಡಿರ್ತೀರಾ. ಆದ್ರೆ ತೋಳನ ನೋಡಿದೀರಾ? ಇಲ್ಲ, ಚಾನ್ಸೇ ಇಲ್ಲ. ಯಾಕೆ ಅಂತಂದ್ರೆ ಕಂಟ್ರೋಲ್ ಮಾಡಕ್ ಆಗದಲ್ಲೇ ಇರುವಂತ ಪ್ರಾಣಿನೇ ಈ ತೋಳ. ಒಂದು ವೇಳೆ ಸತ್ತೋಗುತ್ತೆ ಹೊರತು ಗುಲಾಮಗಿರಿ ಮಾತ್ರ ಮಾಡಲ್ಲ. ಮತ್ತೆ ಇದು ಅಪ್ಪಿತಪ್ಪಿನೂ ಹಳೆ ಮಾಂಸನ ಮುಟ್ಟೋದಕ್ಕೆ ಹೋಗೋದಿಲ್ಲ. ಫ್ರೆಶ್ ಆಗಿ ಬೇಟೆ ಆಡ್ಬಿಟ್ಟೆ ತಿನ್ನೋದು. ಮತ್ತೆ ಇದರ ಅಮೇಜಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ತೋಳ ಇದರ ಅಪ್ಪ ಅಮ್ಮನ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ. ನಂತರ ಅಪ್ಪ ಅಮ್ಮಂಗೆ ಏಜ್ ಆಗಿ ಬೇಟೆ ಆಡೋಕೆ ಆಗೋದಿಲ್ಲ ಅಂತ ಟೈಮಲ್ಲಿ ಇದೇ ಬೇಟೆ ಆಡಿ ಊಟ ತಂದು ಕೊಡುತ್ತೆ. ಆಮೇಲೆ ಈ ತೋಳ ಲೈಫ್ ಅಲ್ಲಿ ಒಂದೇ ಸಲ ಮದುವೆ ಆಗೋದು. ತನ್ನ ಪಾರ್ಟ್ನರ್ ಏನಾದ್ರೂ ಸತ್ತೋಯ್ತು ಅಂತಂದ್ರೆ ಇದು ಜಾಸ್ತಿ ದಿನ ಬದುಕಲ್ಲ. ಮತ್ತೆ ಜೊತೆಗೆ ಹುಟ್ಟಿರೋ ಅಕ್ಕ ತಂಗಿಯರನ್ನು ಕೂಡ ಕರೆಕ್ಟ್ ಆಗಿ ಗುರ್ತಿಡಿಯುತ್ತೆ. ಅಪ್ಪಿ ತಪ್ಪಿನೂ ಕೂಡ ಅವುಗಳ ಜೊತೆ ಇದು ಮದುವೆ ಆಗಕ್ಕೆ ಹೋಗಲ್ಲ. ಇನ್ನು ಈ ತೋಳಗಳು ಯಾವಾಗ್ಲೂ ಗ್ರೂಪ್ ಅಲ್ಲೇ ಇರ್ತವೆ. ವಯಸ್ಸಾದ ತೋಳಗಳು, ಚಿಕ್ಕ ಚಿಕ್ಕ ಮರಿಗಳು ಮತ್ತೆ ಪ್ರೆಗ್ನೆಂಟ್ ಆಗಿರೋ ತೋಳಗಳನ್ನೆಲ್ಲ ಮಧ್ಯದಲ್ಲಿ ಬಿಟ್ಬಿಟ್ಟು ಸ್ಟ್ರಾಂಗ್ ಆಗಿ, ಫಿಟ್ ಆಗಿ ಮತ್ತೆ ಫೈಟ್ ಮಾಡೋದಕ್ಕೆ ಆಗುವಂತ ತೋಳಗಳು ಮಾತ್ರ ಹಿಂದೆ ಮುಂದೆ ನಿಂತ್ಕೊಂಡು ಆ ಗ್ರೂಪ್ ನ ಪ್ರೊಟೆಕ್ಷನ್ ಮಾಡ್ತಾ ಇರುತ್ತೆ. ಈ ಮಾಹಿತಿ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಕೊಡ್ಬಿಟ್ಟು ನಿಮ್ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ MJ.com ನ ಫಾಲೋ ಮಾಡ್ಕೊಂಬಿಡಿ.